ಸದ್ಗುರು ದೊಡ್ಡನಾಲ್ ಸವಣಿಯನ್ನು ಸ್ಮರಿಸಿ, ನನ್ನ ಪಡೆದಪ್ಪನನ್ನು ಸ್ಮರಿಸಿ, ನನ್ನ ಊರಿನ ದೇವಾನು ದೇವತೆಗಳನ್ನು ಸ್ಮರಿಸಿ, ವೇದಿಕೆಯ ಮೇಲೆ ನನ್ನ ಪ್ರೀತಿಗೆ, ನನ್ನ ಅಭಿನಂದನೆಗೆ ಆಗಮಿಸಿ ಬಂದಂಥ ನಮ್ಮ ಗುರುಲಿಂಗಯ್ಯ ಪೂಜ್ಯ ಗುರುಗಳಿಗೆ ನಮಸ್ಕರಿಸಿ ಮತ್ತು ಕೊರಟ್ಟಿ ಅರ್ಜುನವರಿಗೆ ನಮಸ್ಕರಿಸಿ, ವೇದಿಕೆಯ ಮೇಲೆ ಆಸೀನರಾದಂಥ ನಮ್ಮೂರ ಗುರು ಹಿರಿಯರಿಗೆ, ಗಣ್ಯಮಾನ್ಯರಿಗೆ, ವೇದಿಕೆಯ ಮೇಲೆ ಆಗಮಿಸಿದಂಥ ಬಾಗಲಕೋಟೆಯಿಂದ ಬಂದಂಥ ಗುರು ಹಿರಿಯರಿಗೆ, ಗಣ್ಯಮಾನ್ಯರಿಗೆ, ಪರಸ್ಥಳದಿಂದ ಬಂದಂಥ ಗುರು ಹಿರಿಯರಿಗೆ, ಗಣ್ಯಮಾನ್ಯರಿಗೆ, ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಗಬ್ಬೂರಿನಿಂದ ಬಂದಂಥ ನಮ್ಮ ರವಿಶಂಕರ್ ಅವರವರಿಗೆ, ಶಿವಲಿಂಗಪ್ಪ ಅವರಿಗೆ ನನ್ನ ಒಂದು ಅಭಿನಂದನೆ, ಪ್ರೀತಿಯ ನಮಸ್ಕಾರ ಸಲ್ಲಿಸಿ, ಎಲ್ಲ ತಾಯಂದರಿಗೆ, ಯುವಕರಿಗೆ, ನಮ್ಮೂರಿನ ಗುರು ಹಿರಿಯರಿಗೆ, ಗಣ್ಯಮಾನ್ಯರಿಗೆ, ಪರಸ್ಥಳದಿಂದ ಬಂದಂತಹ ತಾಯಂದರಿಗೆ, ಯುವಕರಿಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಈ ಅಜ್ಜ ನನಗೆ ಹೇಳಿಲ್ಲ, ನನಗೆ ಅಂದಿಲ್ಲ, ಎಲ್ಲರಿಗೂ ನನ್ನ ಪೂರ್ಣ ಮನಸಾರೆ ಎಲ್ಲರಿಗೂ ಈ ಅಜ್ಜನ ಪ್ರೀತಿಯ ನಮಸ್ಕಾರವನ್ನು ತಿಳಿಸಿ, ಇವತ್ತಿನ ದಿವಸ ನನಗೆ ಎಷ್ಟು ಆನಂದ ಆಗೈತೆ ಅನ್ನೋದು ಆ ಪರಮಾತ್ಮ ಗುರು ದೊಡ್ಡಲಾಲ್ ಸವನಿಗೆ ಗೊತ್ತು. ಯಾಕಂದ್ರೆ ಪ್ರೀತಿ ಅನ್ನುವಂಥದ್ದು ಎಲ್ಲಿರ್ತತಿ? ತಾಯಿಯ ಹೃದಯದಲ್ಲಿರ್ತದೆ, ತಂದೆಯ ಹೃದಯದಲ್ಲಿರ್ತದೆ. ಅಂಥ ಪ್ರೀತಿ ಈ ಹೆಬ್ಬಳ್ಳಿಗೆ ಇವತ್ತಿನ ದಿವಸ ನನ್ನ ಭಕ್ತರಲ್ಲಿ ನನ್ನ ತಾಯಿ ತಂದೆ ಸ್ವರೂಪದಲ್ಲಿ ಕಂಡೆ ಅಂತ ಇವತ್ತಿನ ದಿವಸ ನಿಮ್ಮೆಲ್ಲರಿಗೆ ನಾನು ಬಂಧುಗಳೇ, ನಾನು ಶಾಲೆ ಕಲ್ತವಲ್ಲ. ನಾ ಯಾವಾಗಲೂ ಎಲ್ಲೇ ಹೋದ್ರೂ ಯಾವ್ರಾಗ ಹೋದ್ರೂ ಶಾಲೆಗೆ ನನಗೆ 36 ಅಂತ ಹೇಳ್ಕೊಂತ ಇದ್ದೀನಿ. 63 ಮಾಡಿದವ ಯಾರಪ್ಪ? 63 ಮಾಡಿ ಶೃಂಗಾರದ ಒಂದು ಗುಲಾಬಿ ಹೂವಿನ ಸ್ವರೂಪ ಮಾಡಿ ತಂದಿಟ್ಟಂಥವ ಯಾರಪ್ಪ? ಸದ್ಗುರು ದೊಡ್ಡಲಾಲ್ ಸಾವಲ್ಲಿ ಮತ್ತು ನನ್ನ ಪಡೆದಪ್ಪ. ಅಂಥ ಒಂದು ಭಾಗ್ಯ 63 ಹೆಂಗಿರ್ತಪ್ಪ ಅಂದ್ರೆ ಅದು ಒಂದು ಗುಲಾಬಿ ಹೂವಿನ ಒಂದು ಶಕ್ತಿ ತೋರಿಸ್ತದೆ. ಹಂಗೆ ಅಂಥದ್ದೊಂದು ದೊಡ್ಡ ಒಂದು ನನಗೆ ಮಾತಾಡುವಂಥ ಶಕ್ತಿ ಕೊಟ್ಟು, ಬ್ರಹ್ಮಜ್ಞಾನದ ಶಕ್ತಿ ಕೊಟ್ಟು ನನ್ನ ಪಡೆದಪ್ಪ ಮತ್ತು ನನ್ನ ದೊಡ್ಡಲಾಲ್ ಸಾವಲಿ. ಅಂಥ ಒಂದು ಸೇವಾ ಮಾಡು, ಜನರ ಸೇವಾ ಮಾಡು. ನೀನು ಜನರ ಸೇವಾದಲ್ಲಿನ ಜನಾರ್ದನ ಕಾಂತಿ ಹುಚ್ಚುಣ ಮಗನ, ಜನರ ಸೇವಾ ಮಾಡು. ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ಹೇಳಿ ಬ್ರಹ್ಮಜ್ಞಾನಿಗಳು ಹೇಳಿದ್ರು. ಅದರಿಂದ ನನ್ನ ಪಡೆದಪ್ಪ, ನಿನಗೆ ನಾ ಏನು ಹೇಳೋದಿಲ್ಲಪ್ಪ. ಆ ಬೂದೈತಿ ತಗೋ, ನಿನಗೆ ಬೇಕಾದಷ್ಟು ತಗೋ ಬೂದಿನ. ಆ ದೇವರ ಬಲಗಲ ಹೆಗಲ ಮ್ಯಾಗ ದಾರದವ್ರು ತಗೊಂಡು ಬಾ. ದೇವರು ಆ ಬೂದ್ಯಾಗದನ, ದಾರದಾಗದನ, ಹುಚ್ಚೊಳ ಮಗನ. ನನ್ನ ಕಣ್ಣ ಆಪರೇಷನ್ ಮಾಡಿಸೋಣ. ನನ್ನ ಮಗ ಕಣ್ಣು ಎಲ್ಲಿ ಕಾಣ್ತಾವ? ಮನೆಗೆ ಬಿದ್ದೀನಿ, ಹೋಗು ಮಸೂತಿಗೆ ಹೋಗು, ಬೂದಿ ತಗೊಂಡು ನನಗೆ ಬೇಕಾದಷ್ಟು ದಾರ ತಗೋ, ದೇವರ ಬಲಗಲ ಹೆಗಲ ಮ್ಯಾಗಲ್ಲ ಹೋಗು, ತಗೊಂಡು ನಿನಗೆ ಬೇಕಾದಷ್ಟು ಅಂತಾನ. ಕಣ್ಣು ಆಪರೇಷನ್ ಮಾಡಿ 2 ಕಣ್ಣಿಗೆ ಪಟ್ಟಿ ಹಾಕಿ ಕೆಡಿವಿ ಮನಾಗ. ನಮ್ಮ ತಮ್ಮ 5 ದಿವಸ ಆಗಿತ್ತು. ದವಾಖಾನಿಗೆ ಹೋಗಿ ಆಪರೇಷನ್ ಮಾಡಿಸಲಿಲ್ಲ. ಮನೆಗೆ ಡಾಕ್ಟರ್ ಕರ್ಕೊಂಡ್ಬಂದು ಕಣ್ಣಿನ ಆಪರೇಷನ್ ಮಾಡಿಸ್ತಾನೆ ನಮ್ಮ ತಮ್ಮ. ಅಂತ ಕಣ್ಣಿಲ್ಲದ ಪಟ್ಟಿ ಹಾಕೊಂಡು ಬಿದ್ದಂಥ ನನ್ನ ಪಡೆದಪ್ಪ ನನಗೆ ಆಶೀರ್ವಾದ ಕೊಟ್ಟಂತ ಹ್ಯಾಂಗೆ ಕೊಟ್ಟ ಹಂಗಾತ ಬಿದ್ದಾನ. ನಾ ಏನು ಹೇಳಪ್ಪ? ಕಣ್ಣ ಆಪರೇಷನ್ ಮಾಡ್ಯಾನ, ನೀ ಬ್ಯಾಡನ್ನು ಕಲೆ ಮಾಡಿಬಿಟ್ಟ ಈ ಸುಳೆ ಮಗ. ಕಣ್ಣ ಇಲ್ಲ ನನಗೆ, ಏನು ಹೇಳಿ? ಹೋಗಿ ನಿನಗೆ ಬೇಕಾದಷ್ಟು ಬೂದಿ ತಗೋ.
ನಿನಗೆ ಬೇಕಾದ್ರೆ ದಾರ ತಗೋ, ದೇವ್ರ ಬಲಗನ ಹೆಗಲ ಮ್ಯಾಗದ ಅಂತ ಹೇಳಿಬಿಟ್ಟ. ಕಣ್ಣಿಲ್ಲ ಮಸುದ್ದಾಗ ದೇವ್ರೈತಿ, ದಾರ ಬೋದಿ ಮಸುದ್ದಾಗ ಐತಿ. 5 ದಿವಸ ಆಗೈತಿ ಮಡ ಕಣ್ಣು ಆಪರೇಷನ್ ಮಾಡಿ ಕೆಡಿವಿ. ಅವ ಹೇಳಿದ್ಕೊಳ್ಳೆ ಕಾಲಿಗೆ ನಮಸ್ಕಾರ ಮಾಡಿ ಹೋಗಿ ಮಸೂದ್ಗೆ ಹೋಗ್ತಾನೆ. ಅಂಗಾರದ ಉದ್ದಾನ ತುಂಬಿತ್ತು. ಆಶದ ಜನ್ಮ ನನಗೆ ಬೇಕಾದಷ್ಟು ಒಂದು ಪಗಸಿ ಅಂಗಾರ ಕಟ್ಟಿಕೊಂಡೆ. ಬಲಗಡೆ ಹೆಗಲ ಮ್ಯಾಗ ದಾರದ ಲಡಿ ಇದ್ದು, 2-3 ಲಡಿ ಇದ್ದು. ಆಶದ ಜನ್ಮ ಬೇಗಿದಾರ ಅಂತ ಹೇಳಿ ಅಲ್ಲಿ ಒಂದು ಲಡಿ ಬಿಟ್ಟ, 4 ಲಡಿ ದಾರದು ತಗೊಂಡ. ದೊಡ್ಡ ಹಾಳೆ ಕಟ್ಟಿಕೊಂಡು ಹಿಡ್ಕೊಂಡು ಬಂದು ಮನೆಗೆ ಕಣ್ಣಿಲ್ಲ ಅಪ್ಪನ ಕೈಗೆ, ಅಪ್ಪ ತಗೊಂಡು ಬಂದಿನಿ, ನೀ ಹೇಳ್ದಂಗೆ ಇದ್ದು ಆ ಪ್ರಕಾರ ತಗೊಂಡ್ಬಂದಿನಿ, ತಗೋರಪ್ಪ ಅಂತ ಹೇಳಿ ಅವನ ಕೈ ಕೊಡಕ್ ಹೋದೆ. ಹುಚ್ಚೊಳ ಮಗನ ಪೂಜೆಗೆ ಐತಿ, ದೇವರು ಐತಿ, ದಾರಾಟದಾಗೂ ಐತಿ, ದೇವ್ರು ಅಲ್ಲೇ ಅದನ. ನನ್ನ ಕೈ ತಗೊಂಡು ಏನ್ ಮಾಡ್ತಿದ್ರು, ಹೋಗಾಕತ್ತಿದ್ರಿಲ್ಲ ಇದು ಕೈ ಅಂತ ನಮ್ಮಪ್ಪ. ಶಬ್ದದೊಳಗೆ ನಾನು ಬಂಗಾರದ ನುಡಿ ಕೇಳಿಬಿಟ್ಟೆ ನಮ್ಮಪ್ಪನ. ಕೈಯಾರ ಮುಟ್ಟಿಸ್ಬಿಡಿಯಪ್ಪ, ಇದಕ್ಕೆ ನೀನು ಕಣ್ಣು ಗಾಲಿ ಕಣ್ಣು ಕೈಯಾರ ಮುಟ್ಟಿಸು ಅಂತೇಳಿ ಅವನು ಕೈ ತಗೊಂಡು ನಾನು ಅಂಗಾರ ಏನು ಕಟ್ಕೊಂಡು ಹೋಗಿದ್ದೆ, ದಾರ ಕಟ್ಕೊಂಡು ಹೋಗಿದ್ದೆ, ಅದ್ರ ಮೇಲೆ ನಮ್ಮ ಅಪ್ಪನ ಕೈ ಇಡಿಸ್ಕೊಂಡು ಕಟ್ಟಿಕೊಂಡು ಅವತ್ತು ಅವನ ಕಾಲಿಗೆ ನಮಸ್ಕಾರ ಮಾಡಿ ಬಂದೆ. ಭಕ್ತರೇ, ಇದು ಯಾಕೆ ತಿಳ್ಕೊರಿ, ನನ್ನ ಕಡು ಬಡತನದೊಳಗೆ ಹೋಗಿ ನಮ್ಮ ಅಪ್ಪನ ಹತ್ರ ನಾ ಇದ್ದೆ. ನನಗೆ ಅರ್ಧ ಆಸ್ತಿ ಹಲ್ತಾನಿವ, ನಾ ಇರೋ ಒಬ್ಬವ ಸಾಕಂಡು ಗಣೇಶನ್ ನಮ್ಮಪ್ಪ, ಇದ್ರಾಗ ಅರ್ಧ ಆಸ್ತಿ ಹತ್ತತನ. ಇವನ್ನ ನಾವಿಲ್ಲಿ ಇರುವಬಾರ್ದು ಅಂತ ಹೇಳಿ ಮನಸ್ಸು ಮಾಡಿದವರು ನಮ್ಮ ಅಪ್ಪನ 2ನೇ ಹೆಂಡತಿ ಮತ್ತು ಮಗ. ಇಂಥ ಒಂದು ಗುರಿ ಸಾಧಿಸಿ ನನಗೆ ಏನೋ ಒಂದು ಚಿತ್ರ ಹಿಂಸೆ ಮಾಡ್ತಿದ್ರು. ಏನು ಮಾಡ್ತಿದ್ರು ಭಕ್ತರೇ, ಇದು ನಿಜವಾಗಿ ಸತ್ಯಕ್ಕೆ 100ಕ್ಕೆ 100 ಸತ್ಯ. ಒಬ್ಬ ಮಗ ಅದನ್ನು ನನಗೆ, ನಮ್ಮ ಅಣ್ಣಗೆ 2-3 ಮಂದಿ ಮಕ್ಕಳದಾರ. ಇದ್ರಾಗ ಒಬ್ಬನ ನಾ ಕರ್ಕೊಂಡು ನನ್ನ ಮಗನ ಕೊಟ್ಟು ಜೋಡ್ ಮಾಡಿ ಇಲ್ಲಿ ಊರಾಗ ನಾ ಇಟ್ಕೊಂಡಿನಿ ಅಂದ್ರೆ ಇಬ್ಬರು ಜೋಡಾಗಿ ದೇವ್ರ ಸೇವಾ ಮಾಡಿಕೊಂಡು ಒಬ್ಬ ಇರಲಿ, ಒಬ್ಬ ಭೂಮಿ ಇದನ್ನ ಮಾಡಲಿ, 2 ಮಕ್ಕಳನ್ನು ಜೋಡ ಅಂದ್ರೆ ಈ ಊರಾಗ ನಂದೊಂದು ಬಾಳೆ ಗಟ್ಟಾಗುತ್ತೆ ಅಂತ ಹೇಳಿ ನಮ್ಮಪ್ಪ ಮನಸ್ಸು ಮಾಡಿದ್ದ. ಯಾರೋ ಪಡೆದಪ್ಪ. ಹಡಗಪ್ಪನಿಂದ ಏನು ಕಂಡಿಲ್ಲ ನಾನು. ಹಡಗಪ್ಪನಿಂದ ಈ ಊರಾಗ ಒಂದು ಏನು ಬೋಗಿನೂ ಒಳಗೆ ಹೋದ, ಮನಿನೂ ಒಳಗೆ ಹೋದ, ಮತ್ತೊಬ್ಬರ ನೆಳ ಇಟ್ಟು ಹೋಗಿದ್ದ ನನ್ನ ಹಡಗಪ್ಪ. ನನ್ನ ಪಡೆದಪ್ಪ ಮಾಡಿದಂತ ಬಾಕಿ ಇಲ್ಲ. ಅವನ್ನ ಎಷ್ಟು ಜಲ್ ಅಂದ್ರು ಆ ಪಡೆದಪ್ಪನ ಋಣ ಮುಟ್ಸಕ್ಕಾಗುವುದಿಲ್ಲ. ರೈಮಾನ್ ಸಾವಲಿಯವರು ಸತ್ತಿಲ್ಲ ಕೆಟ್ಟಿಲ್ಲ, ಮತ್ತೆ ಒತ್ತೊತ್ತಿ ಹುಟ್ಟಿ ಬರ್ತಾರೆ ನೋಡಿ ನನ್ನ ರೈಮನ್ ಸಾವಲಿಯವರು. ಹಂಗ ರೈಮನ್ ಸಾವಲಿ ಆ ಊರಿಗೆ ಒಂದು ಕುಸ್ತಿ ಪಟುವಾಗಿ ಹೋಗಿ ಕುಸ್ತಿ ಕಲ್ತ ಅಂತ ಹೋಗಿ ಅಲ್ಲೇ ಜನರ ಸೇವೆ, ಕುಸ್ತಿ ಹುಡುಗ ಸೇವಾ ಮಾಡ್ಕೊಂತ ಅಲ್ಲೇ ಒಂದು ನಕ್ಷತ್ರ ಆಗಿ ಚಿಮಣ್ ಗಟ್ಟಿ ಹೋಗಿ ಚಿನ್ನದ ಗಟ್ಟಿ ಮಾಡಿ ಹೋದ. ಅಲ್ಲಿ ಹೋದಿಂದ ಮುಂದೆ ಆ ದೇವ್ರಿಗೆ ಹೇಳ್ತಾನ, 45-50 ವರ್ಷ ಸೇವಾ ಮಾಡಿ ಹಿರಿಯರಿಗೆ ಹೇಳ್ತಾನ, ದೇವ್ರಿಗೆ ಹೇಳ್ತಾನ ಮೊಹರಂದಾಗ, ಹಿರಿಯರ ಬರೀ ಒಟ್ಟರು ಅಂತಂದ. ಬಂದ್ರು, ಬಂದ ಕೆಲಸ ಮುಗಿತು, ನನ್ನ ಊರಿಗೆ ನಾವು ಹೊಕ್ಕಿನಿ ಅಂತಾನ. ನನ್ನ ಊರಿಗೆ ನಾವು ಹೊಕ್ಕಿನಪ್ಪ, ಇನ್ನ ಬಂದ ಕೆಲಸ ಮುಗಿತು. ರಾಮಲಿಂಗನ ಮೇಲೆ ಹಾಸಿ ಭೇಟಿಯಾಗಿ ಗುಡ್ಡ ಇಳಿದು ಬಂದಿದ್ದೆ, ಮತ್ತೆ ರಾಮಲಿಂಗನ ಮೇಲೆ ಹಾಕಿ ಭೇಟಿಯಾಗಿ ನನ್ನ ಊರಿಗೆ ನಾವು ಹೊಕ್ಕಿನಿ, ನಿಮ್ಗೆ ಸಿಗೋ ಮಗ ಅಲ್ಲ ನಾನು ಅಂತ ಹೇಳಿಬಿಟ್ಟ. ಮೊಹರಂದಾಗ ದೇವ್ರು ಹೇಳಿದ್ದಲ್ಲಿ ನಮ್ಮಪ್ಪ ಸವಾರಿ ಆದಾಗ ನಮ್ಮಪ್ಪ ಹೇಳಿದಂತ ಶಕ್ತಿ ಅದು. ಅದಕ್ಕೆ ಹಡದಪ್ಪ ಸತ್ತು ಹೆಣ ಇದಕ್ಕೆ ಬಿಟ್ಟಿದ್ರು ಹೋಗಿ ನನಗೆ ಹೇಳಿ ಕಳಿಸಲಿಲ್ಲ. ಅವರು ನಮ್ಮ ಮನೆಗೆ ಹೇಳಿ ಕಳಿಸಲಿಲ್ಲ. ಯಾಕೆ ನಮ್ಮ ತಮ್ಮನ ಶ್ರೀಮಂತಿಗೆ ತಮ್ಮನ ತಾಯಿ ಮಲತಾಯಿ. ಇಂಥ ಒಂದು ಕೆಟ್ಟ ಉದ್ದೇಶ ಇಟ್ಟುಕೊಂಡು ಹೆಬ್ಬೆಳಗ್ಗೆ ಬೆಳಗ್ಗೆ ಕೊಡಬಾರದು.
ಪ್ರತಿಯೊಂದು ಚುಚ್ಚಿ, ಪ್ರತಿಯೊಂದು ಅನ್ಯಾಯ ಮಾಡಿಕೊಂತ, ಪ್ರತಿಯೊಂದರಲ್ಲಿ ನನ್ನ ಜಗ್ ಹಿಡ್ಕೊಂತ, ನನ್ನ ಸಂಸಾರದೊಳಗೆ ನನ್ನ ಮಕ್ಕಳ ಸದ್ಯಕ್ಕೆ ಕುರುಬಾದ ಕೊಟ್ಟುಕೊಂತ, ನನ್ನ ಮಕ್ಕಳ ಸದ್ಯಕ್ಕೆ ಕೆಡಿಸಿ ಇವತ್ತಿಗೂ ನನ್ನ ಹೆಸರು ಇಳಿಸ್ಬೇಕಂತ ಪ್ರಯತ್ನ ಮಾಡುವವರು ಯಾರಪ್ಪ ಅಂತಂದ್ರೆ ನನ್ನ ಪಡೆದಪ್ಪನ ಮಗ ಕಿಮನಗಡ್ಡಿ ಅಜ್ಜ ಅಂತಾರೆ ಅವಾಗ.